ನೀನು ಈ ಮನೆಗೆ ಬರದೇ ಇದ್ದಿದ್ರೆ ನನ್ನ ಪಾಲಿನ ಇನ್ನೂ 2 ಇಡ್ಲಿ ನನಗೆ ಸೇರ್ತಿತ್ತು. ಮಗು ತಿನ್ನೋ ಅನ್ನದ ಮೇಲೆ ಕಣ್ಣು ಹಾಕಿದ್ರೆ ಒಳ್ಳೇದಾಗಲ್ಲ. ಅಯ್ಯಯ್ಯೋ, ಈಗೇನು ಬಹಳ ಒಳ್ಳೇದಾಗ್ತಿದೆ. ಇಷ್ಟಕ್ಕೂ ಮಗು ತಿಂತಾ ಇರೋದು ಅನ್ನ ಅಲ್ಲ, ಇಡ್ಲಿ. ಕಿತ್ಕೊಂಡು ತಿನ್ನೋ ಬುದ್ಧಿ ಇರೋರ್ಗೆ ಒಳ್ಳೆ ಮಾತು ಕಿವಿಲಿ ಇಳಿಯಲ್ಲ ಅನ್ಸುತ್ತೆ. ಯಾಕೋ ನನಗೆ ಇತ್ತೀಚೆಗೆ ಬೇಟೆ ಆಡೋ ಆಸೆ ಜಾಸ್ತಿ ಆಗ್ತಿದೆ. ಹೆಣ್ಣು ಮಕ್ಕ ಫ್ಲಾಶ್ ಕಟ್. ನಾನು ಈ ಆಟದಲ್ಲಿಲ್ಲ ಅಣ್ಣ. ಈ ಸರಿ ಹಾಕಿ ಯಾಕಮ್ಮ ಏನು ತಿಂತಾ ಇಲ್ಲ? ಇಡ್ಲಿಗೆ ಸಕ್ಕರೆ ಅಥವಾ ತುಪ್ಪ ಏನಾದ್ರು ಬೇಕಾ? ಏನಾದ್ರೂ ಬೇಕಿದ್ರೆ ವಿಶಾಲ ಆಂಟಿ ಅಂತ ಇದ್ದಾರೆ, ಅವ್ರನ್ನ ಕೇಳು, ಅವ್ರು ಕೊಡ್ತಾರೆ. ಆಯ್ತಾ? ಈ ತಟ್ಟೆಯಲ್ಲಿ 2 ಇಡ್ಲಿ ಇದೆ. ಈ ಮಗು 2 ಇಡ್ಲಿನೂ ತಿನ್ಬೇಕು. ಬೇರೆ ಯಾರಾದ್ರೂ ಈ ಇಡ್ಲಿ ಮೇಲೆ ಕಣ್ಣು ಹಾಕಿದ್ರೆ ನನ್ನ ಬೇಟೆ ಆಡೋ ಕಣ್ಣು ಅವ್ರ ಮೇಲೆ ಬೀಳುತ್ತೆ. ಹುಷಾರ್. ಅಯ್ಯ, ನಾನು ಈ ತರ ಮುಳ್ಳಿರೋ ಚಮಚನ ಈ ಮಟನು ಚಿಕನು ಬೆಂದಿದ್ಯಾ ಅಂತ ನೋಡೋದಕ್ಕೆ ಚುಚ್ಚಿ ನೋಡ್ತಿದ್ದೆ. ಇವಳೇನೋ ಇದ್ರಲ್ಲಿ ಇಡ್ಲಿ ಕೊಯ್ಕೋತಾವಳೆ.